ಕಳೆದೊಂದು ವರ್ಷದಿಂದ ಪ್ರತಿಫಲಕ್ಕಾಗಿ ಕಾದು ಕೂತಿರುವ ಚಾತಕ ಪಕ್ಷಿಯಂತೆ ಕಾದು ಕೂತಿರುವ ಡಿಕೆಗೆ ಮೇ 15ರ ಒಳಗೆ ಸಿಹಿ ಸುದ್ದಿ ಸಿಗುತ್ತಂತೆ. ಬೆಂಗಳೂರಿನಲ್ಲಿ ಕುಣಿಗಲ್ ಎಂಎಲ್ಎ ರಂಗನಾಥ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಮೇ 15ರ ಒಳಗಾಗಿ ಸಿಹಿ ಸುದ್ದಿ. ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಅತಿ ಸ್ಫೋಟಕ ಹೇಳಿಕೆ. ನಾವು ನಂಪಾಡಿಗೆ ನಾವು ಕೆಲಸ ಮಾಡಬೇಕು, ಪ್ರತಿಫಲ ಮಾತ್ರ ದೇವರಿಗೆ ಬಿಡಬೇಕು. ರಂಗನಾಥ್ ಡಿಕೆ ಶಿವಕುಮಾರ್ ಅವರ ಒಳ್ಳೆ ಕೆಲಸಕ್ಕೆ ಅವಕಾಶ ಕೊಡ್ಲಿ, ಸೂಕ್ತ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುತ್ತದೆ. ಡಿಕೆ ಶಿವಕುಮಾರ್ ಹುಟ್ಟುಹಬ್ಬಕ್ಕೆ 15 ದಿನ ಇದೆ. ಅವರ ಹುಟ್ಟಿದ ದಿನಕ್ಕೆ ಸಿಹಿ ಸುದ್ದಿ ಸಿಗುವ ವಿಶ್ವಾಸ. ಎಂಎಲ್ಎಗಳಿಗೂ ಸಚಿವ ಸ್ಥಾನ ಸಿಗಲೆಂಬ ಭಾವನೆ ಇದೆ. ಈಗಾಗಲೇ ಒಂದು ಟೀಮ್ ದೆಹಲಿಗೆ ಹೋಗ ಬಂದಿದೆ, ಇನ್ನೊಂದು ಟೀಮ್ ದೆಹಲಿಗೆ ಹೋಗಬಹುದು. ಒಪ್ಪಂದ ಆಗಿರುವುದು ನಿಜ, ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯ ಕೂಡ ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ರಂಗನಾಥ್ ತನ್ನ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಗೆ ತಾಳ್ಮೆ ಇದೆ, ನೀವ್ಯಾಕೆ ಅಷ್ಟೊಂದು ಆತರ ಬರ್ತಾ ಇದೀರಾ? ಕಾಲವೇ ತಸ್ಮೈ ನಮ ಅಂತ ಹೇಳ್ತಿರ್ತಾರೆ ನಮ್ಮ ಸಾಹೇಬ್ರು. ಮೇ 15ನೇ ತಾರೀಕು ನಮ್ಮ ಸಾಹೇಬ್ರದು ಹುಟ್ಟುಹಬ್ಬ. ಸೊ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಕೂಡ ಬಯಸ್ತಾ ಇದ್ದಾರೆ ಸರ್, ಡಿಸಿಎಂ ಅವರು ಸಿಎಂ ಆಗಲಿ ಅಂತ. ಈಗ ನೀವು ಕೇಳ್ತಾ ಇದ್ದೀರಿ ಎಷ್ಟು ಜನ ಶಾಸಕರು ಇದ್ರ ಬಯಸ್ತಾರೆ ಅಂತ ಅಂದ್ಬಿಟ್ಟು. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 8 ವರ್ಷ ಆಗಿದೆ. ಅವರು ಸಹ ನಿರ್ವಹಣಾ ವ್ಯವಸ್ಥೆಯಲ್ಲಿ ಕರ್ನಾಟಕಕ್ಕೆ ಉತ್ತಮವಾದಂಥ ಒಂದು ಆಯವ್ಯಯ ಬಜೆಟ್ಗಳನ್ನು ಕೊಟ್ಟು ಒಳ್ಳೆಯ ಹೆಸರು ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಸಾಹೇಬರು ಸಹ ಆ ಸ್ಥಾನವನ್ನು ತುಂಬಬೇಕು ಅಂತ ಕೆಲವರು ಆಸೆಯಲ್ಲಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಬಹುತೇಕ ಶಾಸಕರ ರೀ ಅದು ನಿಮಗೆ ಇದೆಲ್ಲ ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಪೂರಕವಾಗಿ ಅವರು ಶಾಸಕರನ್ನ ಭೇಟಿ ಮಾಡಿ ಅವರು ಸಹ ಒಪಿನಿಯನ್ ತೆಗೆದುಕೊಳ್ಳುವಂಥದ್ದು ಏನೇನು ಬೇಕು ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.